हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ನಿನ್ನೆಯ ಪಾಠದಲ್ಲಿ ನಾವು ಪರಮಾತ್ಮ ವೃಕ್ಷ ರೂಪದಲ್ಲಿ, ಮರದ ರೂಪದಲ್ಲಿ ಇದ್ದಂತಹ ಉಗ್ರ ಎನ್ನುವಂತಹ ಅಸುರ ಮತ್ತು ಅವನ ಅನುಚರರಾದಂತಹ ಬೇರೆ ಬೇರೆ ವೃಕ್ಷಗಳು, ಜೊತೆಗೆ ಅವನ ಹೆಂಡಂದಿರು ಆ ಆಕಳಿನ ರೂಪದಲ್ಲಿ ಇದ್ದರು, ಗೋರೂಪದಲ್ಲಿ ಇದ್ದರು. ಅವರ ಮಕ್ಕಳು ಕರುವಿನ ರೂಪದಲ್ಲಿ ಇದ್ದಂತಹ ದುಷ್ಟರು. ಹೀಗೆ ಎಲ್ಲರನ್ನು ಕೂಡ ಪರಮಾತ್ಮ ಸಂಹಾರ ಮಾಡಿ ಆ ಒಂದು ಸ್ಥಳವನ್ನ ನೀರೋಗ, ರೋಗರಹಿತವನ್ನಾಗಿ ಮಾಡಿದ ಅಂತ ಕೇಳಿದ್ವಿ. ಅದಾದ ಮೇಲೆ ಪರಮಾತ್ಮ ಮೊದಲು ತಾನು ನೀಲ ಎನ್ನುವಂತಹ ಒಬ್ಬಳನ್ನ, ಅರ್ಥಾತ್ ಸಣ್ಣ ಸೋದರ ಮಾವನ ಮಗಳನ್ನೇ, ಯಶೋದೆಯ ಅಣ್ಣ ಒಬ್ಬ ಕುಂಭಕ ಅಂತ ಇದ್ದ, ಆ ಕುಂಭಕನ ಮಗಳಾದಂತಹ ನೀಲೆಯನ್ನ ಮದುವೆಯಾದ. ನೀಲೆಯನ್ನು ಮದುವೆ ಆಗಬೇಕಾದ್ರೆ ಕುಂಭಕ ಒಂದು ಸ್ವಯಂವರವನ್ನು ಇಟ್ಟಿದ್ದ. ತನ್ನ ಹತ್ತಿರ ಇದ್ದಂತಹ 7 ಎತ್ತುಗಳನ್ನು ಯಾರು ಕಟ್ಟಿ ಹಾಕ್ತಾನೋ ಅವನಿಗೆ ತನ್ನ ಮಗಳನ್ನು ಕೊಡ್ತೀವಿ ಅಂತ ಮಾಡಿದ್ದ. ಪರಮಾತ್ಮ ಆ 7 ಜನರನ್ನು ಕೂಡ ಕೊಂದೇ ಬಿಟ್ಟ. ಯಾಕೆ ಅಂತ ಹೇಳಿ ಅವರೆಲ್ಲರೂ ಕೂಡ ಸಾಕ್ಷಾತ್ ದೊಡ್ಡ ದೈತ್ಯರಾಗಿದ್ದರು. ಹಾಗಾಗಿ ಸಪ್ತೋಕ್ಷಣೋ ಅತಿಬಲ ವೀರ್ಯ ಯುತಾನ್ ಅದಮ್ಯಾನ್ ಅಂತ ಆ 7 ಹೋರಿಗಳನ್ನು ಕೂಡ ಪರಮಾತ್ಮ ಕೊಂದು ಹಾಕಿದ ಅಂತ ಇಷ್ಟು ವಿಚಾರವನ್ನ ನಿನ್ನೆ ನೋಡಿದ್ವಿ. ಆಮೇಲೆ ಮುಂದೆ ಬರುತ್ತೆ ಅಂದ್ರೆ ಇನ್ನೊಬ್ಬ ನೀಲ ಅಂತ ಬರುತ್ತೆ ಮುಂದೆ ವಿಚಾರ. ಒಟ್ಟು ಪರಮಾತ್ಮನಿಗೆ ಹಿಂದೆ ಹೇಳಿದಂತೆ ಅಷ್ಟಮಹಿಷಿಯರು, 8 ಜನ ಪಟ್ಟದ ರಾಣಿಯರು. ಅದರಲ್ಲಿ ಈಗೊಬ್ಬ ನೀಲೆ ಅಂತ ಇದ್ದಾಳೆ, ಮೊದಲನೆಯವಳು. ಮತ್ತೆ ಮುಂದೆ ಇನ್ನೊಬ್ಬ ನೀಲ ಅಂತ ಬರ್ತಾಳೆ. ಅವಳು ನಗ್ನಜಿತ್ ಎನ್ನುವಂತಹ ರಾಜನ ಮಗಳು. ಹಾಗಾದರೆ ಈ ನೀಲೆ ಆ ನೀಲೆ ಒಂದೇನಾ ಅಂತ ಕೇಳಿದ್ರೆ ಅದಕ್ಕೆ ಮುಂದೆ ಆಚಾರ್ಯರು 20ನೇ ಅಧ್ಯಾಯದಲ್ಲಿ ಉತ್ತರವನ್ನು ಕೊಡ್ತಾರೆ. ಆ ನೀಲ ಮತ್ತು ಈ ನೀಲ ಇಬ್ಬರು ಕೂಡ ಒಂದೇ ಅಂತ ಹೇಳ್ತಾರೆ. 20ನೇ ಅಧ್ಯಾಯದಲ್ಲಿ ಶ್ಲೋಕ ಹೀಗಿದೆ: ತಥೋ ನೀಲಾಂ ತಸ್ಯ ಸುತಾಂ ಚ ಲೇಭೆ ಪೂರ್ವಂ ನೀಲ ಗೋಪಕನ್ಯಾಪಿ ಆಸೀತ್ ಸಾದೇಹೇಸ್ಯಾಹ ಪ್ರಾವಿಶತ್ ಪೂರ್ವಮೇಶ ಯಸ್ಮಾದೇಕ ದ್ವಿವಿಧ ಸಂಪ್ರಜಾತ ಅಂತ. ಅಂದ್ರೆ ಆ ಹಿಂದೆ ಇದ್ದಂತಹ ಈ ನೀಲೆ ಇದ್ಲಲ್ಲ, ಅಂದ್ರೆ ಈ ಕುಂಭಕ ರಾಜನ ಮಗಳು, ಆ ನೀಲೆಯೇನೆ ಏನಾಗಿದ್ಲು, ಇವಳ ದೇಹದಲ್ಲಿ ಸೇರಿ ಇಬ್ಬರು ಕೂಡ ಒಂದಾಗಿ ಬಿಟ್ಟಿದ್ರು. ಯಸ್ಮಾತ್ ಏಕ ದ್ವಿವಿಧ ಸಂಪ್ರಜಾತ ಅಂದ್ರೆ ಆ ವಾಸ್ತವಿಕವಾಗಿ ನೀಲೆ ಒಬ್ಬಳೆ, ಅವಳೆ ಎರಡಾಗಿ ಹುಟ್ಟಿದ್ದಳು. ಅಂದ್ರೆ ನಗ್ರಜಿತ್ ರಾಜನ ಮಗಳಾಗಿ ಒಬ್ಬಳಾಗಿ, ಕುಂಭಕ ರಾಜನ ಮಗಳಾಗಿ ಒಬ್ಬಳಾಗಿ, ಹೀಗೆ ಒಬ್ಬಳೇ ನೀಲೆ 2 ಕಡೆ ಹುಟ್ಟಿದ್ದಳು. ಮುಂದೆ ಏನಾದ್ಲು, ಈ ನೀಲೆ ಅಂದ್ರೆ ಕುಂಭಕ ರಾಜನ ಮಗಳಾದಂತಹ ನೀಲ, ಕೃಷ್ಣನನ್ನು ಮೊದಲು ವಿವಾಹವಾದಂತಹ ನೀಲ, ಆ ನಗ್ನಜಿತ್ ರಾಜನ ಮಗಳಾದಂತಹ ನೀಲೆಯೊಟ್ಟಿಗೆ ಸೇರಿದಳು. ಇಬ್ಬರು ಕೂಡ ಒಂದಾದರು ಎಂಬುದಾಗಿ ಮುಂದೆ ಆ ವಿಚಾರ ಬರುತ್ತೆ. ಹಾಗಾಗಿ ಆ ನೀಲ ಈ ನೀಲ ಕೂಡ ಒಬ್ಬರೇ. ಈ ನೀಲೆಯೇನೆ ಆ ನೀಲೆಯಾಗಿ ಹುಟ್ಟಿರ್ತಾಳೆ. ಇಬ್ಬರು ಕೂಡ ಸೇರಿ ಮುಂದೆ ಒಬ್ಬರೇ ಆಗ್ತಾರೆ ಎನ್ನುವಂತ ವಿಚಾರವನ್ನು ಮುಂದೆ ಆಚಾರ್ಯರು ತಿಳಿಸ್ತಾರೆ. ಹೀಗೆ ಇಬ್ಬರು ಕೂಡ ಒಬ್ಬರೇ ಅಂತ. ನಿನ್ನೆ ಒಟ್ಟು 48 ಶ್ಲೋಕ ಆಗಿತ್ತು. ಇಂದಿನಿಂದ 49ನೇ ಶ್ಲೋಕ ಪ್ರಾರಂಭ. ಯಾ ಪೂರ್ವಜನ್ಮನಿ ತಪಃ ಪ್ರಥಮೈವ ಭಾರ್ಯ ಭೂಯಾಸಮಿತ್ಯಚರತ್ ಅಸ್ಯ ಹಿ ಸಂಗಮೋ ಮೇ. ಸ್ಯಾತ್ ಕೃಷ್ಣ ಜನ್ಮನಿ ಸಮಸ್ತ ವರಾಂಗನಾಭ್ಯಃ ಪೂರ್ವಂ ತ್ವಿತಿ ಸ್ಮರ್ತದಿಮಾಂ
प्रथमं स आप। पदच्छेद या पूर्वजन्मनि तपः प्रथमा एव भार्या भूयासम् इति अचरत् अस्य हि संगमः मे स्यात् कृष्णजन्मनि समस्तवराङ्गनाभ्यः पूर्वं तु इति स्म तत् इमां प्रथमं सः आप। ಕೃಷ್ಣ ಈ ನೀಲಾದೇವಿಯನ್ನೇ ಯಾಕೆ ಮೊದಲು ಮದುವೆಯಾದ ಅಂತ ಹೇಳಿದ್ರೆ, ಈ ನೀಲ ಪೂರ್ವ ಜನ್ಮ ಹಿಂದಿನ ಜನ್ಮದಲ್ಲಿ ತಪಸ್ಸನ್ನು ಮಾಡಿದ್ಲು ಅಂತೆ. ಏನಂತ ತಪಸ್ಸು ಮಾಡಿದ್ಲು? ಪ್ರಥಮೈವ ಭಾರ್ಯ ಭೂಯಾಸಂ ಕೃಷ್ಣ ಜನ್ಮನಿ. ಪರಮಾತ್ಮ ಕೃಷ್ಣನಾಗಿ ಅವತಾರ ಮಾಡಿದಾಗ ಅವನಿಗೆ ಪ್ರಥಮ ಭಾರ್ಯ, ಮೊದಲ ಹೆಂಡತಿ ನಾನು ಭೂಯಾಸಂ ಆಗಬೇಕು ಅಂತ ಅವಳು ತಪಸ್ಸನ್ನ ಮಾಡಿದ್ದಳು. ಅಷ್ಟು ಮಾತ್ರ ಅಲ್ಲ, ಸಂಗಮಃ ಅಂಗಸಂಗ, ಪರಮಾತ್ಮನ ಅಂಗಸಂಗವು ಕೂಡ ತನಗೇ ಮೊದಲು ಆಗಬೇಕು ಅಂತ ಅವಳು ತಪಸ್ಸನ್ನು ಮಾಡಿದ್ದಳು. ಆದ ಕಾರಣಕ್ಕೋಸ್ಕರ ಪರಮಾತ್ಮ ಸಮಸ್ತ ವರಾಂಗನಾಭ್ಯ, ವರಾಂಗನೆಯರು ಅಂತೇಳಿ ಉತ್ತಮ ಸ್ತ್ರೀಯರು ಅಂತ. ಹಾಗಾಗಿ ಪರಮಾತ್ಮ ಎಲ್ಲ ಹೆಂಗಸರಿಗಿಂತಲೂ ಕೂಡ ಮೊದಲು ಪೂರ್ವಂ ತು, ಎಲ್ಲರಿಗಿಂತಲೂ ಕೂಡ ಮೊದಲು ಪ್ರಥಮಂ ಸ ಆಪ, ಅವಳನ್ನ ಮದುವೆಯಾದ ಅಂತ ತಿಳಿಸ್ತಾ ಇದ್ದಾರೆ. ಅಂದರೆ ಪರಮಾತ್ಮ ನಾವು ಮುಂದೆ ನೋಡುವಂತೆ ಒಟ್ಟು 16,108 ಮದುವೆಯನ್ನ ಆಗ್ತಾನೆ. ಅದರ ಜೊತೆಗೆ ಅನೇಕ ಜನ ಗೋಪಿಕಾ ಸ್ತ್ರೀಯರ ಅಂಗಸಂಗವನ್ನು ಮಾಡ್ತಾರೆ. ಅವರೆಲ್ಲರೂ ಕೂಡ ಹಿಂದೆ ಅಪ್ಸರಾ ಸ್ತ್ರೀಯರಾಗಿದ್ದರು. ಹಾಗಾಗಿ ಅವರಿಗೆ ನಿಯತಪತಿಯರು ಅಂತ ಇರೋದಿಲ್ಲ. ಅವರನ್ನು ಕೂಡ ಏನ್ ಮಾಡ್ತಾನೆ, ಅಂಗಸಂಗವನ್ನು ಮಾಡ್ತಾನೆ ಪರಮಾತ್ಮ ಅವರೊಟ್ಟಿಗೆ. ಇಲ್ಲಿ ಏನಾಗಿತ್ತು, ಈ ನೀಲ ಕೇವಲ ಮದುವೆ ಮಾತ್ರ ಮೊದಲಾಗಬೇಕು ಅಂತ ಕೇಳ್ಕೊಂಡಿರ್ಲಿಲ್ಲ. ಪರಮಾತ್ಮನೊಟ್ಟಿಗೆ ಮೊದಲ ಮದುವೆ ನನ್ನದೇ ಆಗಬೇಕು, ಅಂಗಸಂಗವು ಕೂಡ ನನ್ನದೇ ಮೊದಲಾಗಬೇಕು ಅಂತ ಕೇಳ್ಕೊಂಡಿದ್ಲು. ಹಾಗಾಗಿ ಪರಮಾತ್ಮ ತಾನೇನ್ ಮಾಡಿದ, ಎಲ್ಲ ಸ್ತ್ರೀಯರ ಅಂಗಸಂಗವನ್ನು ಮಾಡೋದಕ್ಕಿಂತ ಮುಂಚೆ ಮತ್ತು ಮದುವೆ ಆಗೋದಕ್ಕಿಂತ ಮುಂಚೆ ಈ ನೀಲಾದೇವಿಯನ್ನ ಪರಮಾತ್ಮ ಮದುವೆಯಾದ ಮತ್ತು ಅವಳ ಅಂಗಸಂಗವನ್ನು ಮಾಡಿದ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಪರಮಾತ್ಮ ಸಾಕ್ಷಾತ್ ಲಕ್ಷ್ಮೀ ಅವತಾರರಾದಂತಹ ರುಕ್ಮಿಣಿ ಸತ್ಯಭಾಮೆಯರನ್ನು ಬಿಟ್ಟು ನೀಲಾದೇವಿಯನ್ನೇ ಯಾಕೆ ಮೊದಲು ಮದುವೆಯಾದ ಅಂತ ಹೇಳಿ, ಅವಳು ತಪಸ್ಸು ಮಾಡಿದ್ದಳು. ಆದ ಕಾರಣ ಪರಮಾತ್ಮ ಅವಳನ್ನು ಮದುವೆಯಾದ ಅಂತ, ಮೊದಲು ಮದುವೆಯಾದ. ಮುಂದೆ ಅಗ್ರೇ ದ್ವಿಜತ್ವತಃ ಉಪಾವಹದೇಶ ನೀಲಾಂ ಗೋಪಾಂಗನಾಃ ಅಪಿ ಪುರಾ ವರಮಾಪಿರೇ ಯತ್. ಸಂಸ್ಕಾರತಃ ಪ್ರಥಮಮೇವ ಸುಸಂಗಮೋನಃ ಭೂಯಾತ್ತವೇತಿ ಪರಮ ಭೂಯಾತ್ತವೇತಿ ಪರಂ ಅಪ್ಸರಸಃ ಪುರಾಯಾಹ. ಭೂಯಾತ್ತವೇತಿ ಪರಮಾಪ್ಸರಸಃ ಪುರಾಯಾಹ. ಪದಚ್ಛೇದ ಅಗ್ರೇ ದ್ವಿಜತ್ವತಃ ಉಪಾವಹತ್ ಏಷಃ ನೀಲಾಂ ಗೋಪಾಂಗನಾಃ ಅಪಿ ಪುರಾ ವರಂ ಆಪಿರೇ ಯತ್ ಸಂಸ್ಕಾರತಃ ಪ್ರಥಮಂ ಏವ ಸುಸಂಗಮಃ
ನಹ ಭೂಯಾತ್ ತವ ಇತಿ ಪರಮಾಪ್ಸರಸಃ ಪುರ ಯಾಹ. ಇದು ಒಂದು ಕಡೆ ಆಯ್ತು. ನೀಲೆ ಮೊದಲು ಮದುವೆ ಆಗಬೇಕು ಅಂತ ಕೇಳ್ಕೊಂಡಿದ್ಲು ಅಂತ ಆಯ್ತು. ಅಷ್ಟು ಮಾತ್ರ. ಹಾಗಾಗಿ ಪರಮಾತ್ಮ ತಾನೇನಾದ ದ್ವಿಜತ್ವತಃ ಉಪಾವಹತ್ ಏಷ ನೀಲಂ, ದ್ವಿಜತ್ವತಃ ಅಗ್ರೆ. ದ್ವಿಜತ್ವ ಅಂತ ಹೇಳಿದ್ರೆ ಉಪನಯನ ಸಂಸ್ಕಾರಕ್ಕೆ ದ್ವಿಜತ್ವ ಅಂತ ಹೇಳ್ತಾರೆ. ಅಂದ್ರೆ ಎರಡನೇ ಬಾರಿ ಹುಟ್ಟೋದು ಅಂತ. ತಾಯಿಯ ಗರ್ಭದಿಂದಾಗಿ ಹುಟ್ಟೋದು ಒಂದು ಸಲ, ಇನ್ನೊಂದು ಉಪನಯನ ಆದಾಗ ಅವನಿಗೆ ಎರಡನೇ ಜನ್ಮ ಎಂಬುದಾಗಿ ತಿಳಿಸ್ತಾರೆ. ಹಾಗಾಗಿ ಅವನನ್ನು ದ್ವಿಜ, ಎರಡು ಬಾರಿ ಹುಟ್ಟುವನು ಅಂತ ಕರೀತಾರೆ ನಮ್ಮನ್ನ ವಿಪ್ರರನ್ನ. ಜನ್ಮನ ಜಾಯತೆ ಜಂತು ಸಂಸ್ಕಾರೈಹಿ ದ್ವಿಜ ಉಚ್ಯತೆ ಅಂತ ಹೇಳ್ತಾರೆ ಧರ್ಮಶಾಸ್ತ್ರದಲ್ಲಿ. ಹುಟ್ಟುವಾಗ ಎಲ್ಲರೂ ಕೂಡ ಪ್ರಾಣಿಗಳಂತೆ ಎಲ್ಲರೂ ಹುಡ್ತಾವೆ, ನಾವು ಹುಡ್ತೀವಿ. ನಮಗೇನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಸಂಸ್ಕಾರಗಳಾದಾಗ ನಾವು ದ್ವಿಜ ಅಂತ ಕರ್ಸ್ಕೊಳ್ತೇವೆ ಅಂತ ಹೇಳ್ತಾರೆ. ಹಾಗಾಗಿ ದ್ವಿಜತ್ವತಃ ಅಗ್ರೆ, ಉಪನಯನ ಆಗುವುದಕ್ಕಿಂತ ಮುಂಚೆ ಕೃಷ್ಣ ಏನ್ ಮಾಡಿದ, ನೀಲೆಯನ್ನ ಮದುವೆಯಾದ. ಇಷ್ಟ ಆಯಿತು. ಅಷ್ಟು ಮಾತ್ರ ಅಲ್ಲ, ಗೋಪಾಂಗನಾಹ ವರಾಪ್ಸರಸ ಪರಮಾಪ್ಸರಸ, ಶ್ರೇಷ್ಠ ಅಪ್ಸರಾ ಸ್ತ್ರೀಯರಾದಂತಹ, ಅಪ್ಸರಾ ಸ್ತ್ರೀಯರೇನೆ ಗೋಪಾ ಸ್ತ್ರೀಯರಾಗಿ ಹುಟ್ಟಿದ್ದು. ಆ ಎಲ್ಲ ಅಪ್ಸರಾ ಸ್ತ್ರೀಯರು ಕೂಡ, ಅಂದ್ರೆ ಗೋಪಿಕಾ ಸ್ತ್ರೀಯರು ಕೂಡ, ಅವರು ಕೂಡ ವರ ಕೇಳಿದ್ರು ಅಂತೆ. ಅವರ ವರ ಏನು ಅಂತ ಹೇಳಿದ್ರೆ, ಸಂಸ್ಕಾರತಃ ಪ್ರಥಮಮೇವ, ನಿನಗೆ ಉಪನಯನ ಸಂಸ್ಕಾರ ಆಗುವುದಕ್ಕಿಂತ ಮುಂಚೆಯೇನೆ ನಿನ್ನ ಸಂಘ ನನಗೆ ನಿಮ್ಮ ಕೃಷ್ಣನ ಸಂಘ ನಮಗೆ ಆಗಬೇಕು ಅಂತ ಅವರು ಕೂಡ ವರವನ್ನ ಕೇಳಿದ್ರು. ಅಪ್ಸರೆಯರು ಅವರೇನ್ ಕೇಳಿದ್ರು, ಉಪನಯನ ಆಗೋದಕ್ಕಿಂತ ಮುಂಚೆಯೇನೆ ನಿನ್ನ ಒಂದು ಅಂಗಸಂಗ ನಮಗೆ ಆಗ್ಬೇಕು ಅಂತ ಕೇಳಿದ್ರು. ಹಾಗಾಗಿ ಉಪನಯನ ಆಗೋದಕ್ಕಿಂತ ಮುಂಚೆಯೇನೆ ಏನಾಗಬೇಕು, ಗೋಪಿಕಾ ಸ್ತ್ರೀಯರ ಅಂಗಸಂಗ ಆಗಬೇಕು. ಅದರ ಜೊತೆಗೆ ನೀಲೆ ಇನ್ನೊಂದು ವರವನ್ನ ಕೇಳಿದ್ದಾಳೆ, ಎಲ್ಲರಿಗಿಂತ ಮುಂಚೆ ನನ್ನ ಮದುವೆಯಾಗಬೇಕು ಮತ್ತು ನನ್ನ ಅಂಗಸಂಗ ಆಗಬೇಕು ಅಂತ. ಹಾಗಾಗಿ ಪರಮಾತ್ಮ ಎಲ್ಲರಿಗಿಂತಲೂ ಮೊದಲು ನೀಲೆಯನ್ನ ವಿವಾಹವಾದ, ಅವಳ ಅಂಗಸಂಗವನ್ನು ಮಾಡಿದ. ಅದಾದ ಮೇಲೆ ಗೋಪಿಕಾ ಸ್ತ್ರೀಯರು ಕೇಳಿಕೊಂಡಂತೆ ಉಪನಯನ ಆಗುವುದಕ್ಕಿಂತ ಮುಂಚೆ ಅವರ ಅಂಗಸಂಗವನ್ನು ಪರಮಾತ್ಮ ಮಾಡಿದ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಮುಂದೆ ತತ್ರಾಥ ಕೃಷ್ಣಮವದನ್ ಸಬಲಂ ವಯಸ್ಯಾಹ ಪಕ್ವಾನಿ ತಾಲ ಸುಫಲಾನಿ ಅನುಭೋಜಯೇತಿ. ಇತ್ಯರ್ಥಿತಃ ಸಬಲಃ ಆಪಸ ತಾಳವೃಂದಂ ಗೋಪೈರ್ದುರಾಸದಂ ಅತೀವ ಹಿ ಧೇನುಕೇನ. ಪದಚ್ಛೇದ. ತತ್ರ ಅಥ ಕೃಷ್ಣಂ ಅವದನ್ ಸಬಲಂ ವಯಸ್ಯಾಹ ಪಕ್ವಾನಿ ತಾಲ ಸುಫಲಾನಿ ಅನುಭೋಜಯ ಇತಿ. ಇತಿ ಅರ್ಥಿತಃ ಸಬಲಃ ಆಪ ಸಹ ತಾಳವೃಂದಂ ಗೋಪೈಃ ದುರಾಸದಂ ಅತೀವ ಹಿ ಧೇನುಕೇನ. ಇಷ್ಟಾದ ಮೇಲೆ ಪರಮಾತ್ಮ ಇನ್ನೊಬ್ಬ ಅಸುರನನ್ನು ಸಂಹಾರ ಮಾಡಿದ. ಅವನ ಹೆಸರು ಧೇನುಕಾಸುರ ಅಂತ. ಧೇನುಕಾಸುರ ಅಂತ ಹೇಳಿದ್ರೆ ಆ ಕತ್ತೆಯ ರೂಪದಲ್ಲಿ ಇದ್ದಂತಹ ಒಬ್ಬ ಅಸುರ. ಅವನ ಸಂಹಾರದ ಬಗ್ಗೆ ಆಚಾರ್ಯರು ಹೇಳ್ತಾ ಇದ್ದಾರೆ. ಒಂದು ಸಲ ಎಲ್ಲ ವಯಸ್ಸ್ಯಾಹ ಅಂದ್ರೆ ಕೃಷ್ಣನ ವಯಸ್ಸಿನ ಗೋಪಾಲ ಬಾಲಕರೆಲ್ಲರೂ ಕೂಡ ಬಂದು ಆ
ಸಬಲಂ ಕೃಷ್ಣಂ, ಬಲರಾಮನ ಜೊತೆಗೆ ಕೃಷ್ಣ ಕೂತ್ಕೊಂಡಿದ್ದ ಒಂದ್ ಕಡೆ. ಅವನಿಗೆ ಎಲ್ಲರೂ ಹೇಳ್ತಾ ಇದ್ದಾರೆ, ಪಕ್ವಾನಿ ತಾಲ ಸುಫಲಾನಿ ಅನುಭೋಜಯ. ಕೃಷ್ಣ ನಮಗೆ ಒಳ್ಳೆ ಮಾಗಿದಂತಹ ತಾಳೆ ಹಣ್ಣುಗಳನ್ನ ನಮಗೆ ಅನುಭೋಜ, ಊಟ ಮಾಡಿಸು, ತಿನ್ಸು ಅಂತ ಅವರು ಕೇಳ್ಕೊಳ್ತಾರೆ. ಇವತ್ತು ನಾವು ನೋಡಿರ್ತೇವೆ ತಾಳೆ ಹಣ್ಣುಗಳು ಅಂತ ಹೇಳಿದ್ರೆ ಒಂದು ರೀತಿಯಾಗಿ ಕಪ್ಪಗಿರುತ್ತೆ, ಅದಕ್ಕೆ ಮೂರು ಕಡೆಯಲ್ಲಿ ಹಣ್ಣುಗಳಿರ್ತವೆ, ಅದೊಂದು ರೀತಿ ಒಳಗಡೆ ನೀರು ತುಂಬಿಕೊಂಡಿರುತ್ತೆ. ಆ ರೀತಿಯಾದಂತಹ ತಾಳೆ ಹಣ್ಣು, ಅದು ಒಳ್ಳೆ ಪಕ್ವವಾದಂತಹ ತಾಳೆ ಹಣ್ಣುಗಳನ್ನ ನಮಗೆ ತಿನಿಸು ಎಂಬುದಾಗಿ ಆ ಕೇಳ್ಕೊಂಡ್ರು ಎಲ್ಲ ಗೋಪಾಲ ಬಾಲಕರು ಕೂಡ. ಇತ್ಯರ್ಥಿತ ಅವರು ಕೇಳಿಕೊಂಡಾಗ ತಕ್ಷಣವೇ ಪರಮಾತ್ಮ ತಾನೇ ಮಾಡಿದ, ಸಬಲಹ ಬಲರಾಮನೊಟ್ಟಿಗೆ ಸೇರಿಕೊಂಡು ತಾಳವೃಂದಂ ಆಪ. ಆ ತಾಳ ವೃಂದ ಅಂತ ಹೇಳಿ ಸಮೂಹ ತಾಳೆ ಮರಗಳಿದ್ದಂತಹ ಒಂದು ವನಕ್ಕೆ ಪ್ರವೇಶ ಮಾಡಿದ. ಅಲ್ಲಿ ವಾಸ್ತವಿಕವಾಗಿ ಇಲ್ಲಿ ತನಕ ಯಾವ ಗೋಪಾಲಕರಿಗೂ ಕೂಡ ಆ ತಾಳೆ ಮರದ ಒಂದು ತೋಟಕ್ಕೆ ಹೋಗ್ಲಿಕ್ಕೆ ಆಗಿರ್ಲಿಲ್ಲ ಅಂತೆ. ಯಾಕೆ ಅಂತಂದ್ರೆ ಅಲ್ಲಿ ಒಬ್ಬ ಅಸುರ ಇದ್ದ, ಧೇನುಕಾಸುರ ಅಂತ, ಕತ್ತೆಯ ರೂಪದಲ್ಲಿ ಇದ್ದಂತಹ ಒಬ್ಬ ಅಸುರ. ಹಾಗಾಗಿ ಅವನು ಅಲ್ಲಿ ಇದ್ದಂತಹ ಕಾರಣ ಯಾವ ಗೋಪಾಲಕರಿಗೂ ಕೂಡ ಅದು ದುರಾಸದ, ಹೋಗಲಿಕ್ಕೆ ತುಂಬಾ ದುಃಖದಾಯಕವಾದಂತಹ ಒಂದು ಪ್ರದೇಶವಾಗಿತ್ತು. ಅಲ್ಲಿಗೆ ಯಾರು ಕೂಡ ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ಯಾಕಂದ್ರೆ ಕತ್ತೆಯ ಹೆದರಿಕೆ. ಈಗ ಪರಮಾತ್ಮ ಇದ್ದ, ಆ ಧೈರ್ಯದಿಂದಾಗಿ ಎಲ್ಲರೂ ಕೂಡ, ಬಲರಾಮ, ಎಲ್ಲ ಗೋಪಾಲಕರು ಮತ್ತು ಕೃಷ್ಣ ಪರಮಾತ್ಮ ಎಲ್ಲರೂ ಕೂಡ ಆ ಒಂದು ತಾಳೆ ಹಣ್ಣುಗಳ ತೋಟಕ್ಕೆ ಪ್ರವೇಶ ಮಾಡಿದರು. ಮುಂದೆ ವಿಘ್ನೇಶತೋ ವರಮವಾಪ್ಯ ಸದುಷ್ಟ ದೈತ್ಯೋ ದೀರ್ಘಾಯುರುತ್ತಮ ಬಲಃ ಕದನ ಪ್ರಿಯೋಭೂತ್. ನಿತ್ಯೋದ್ಧತಃ ಸ ಉತ ರಾಮಮವೇಕ್ಷ್ಯತಾಲ ವೃಂದಾತ್ ಫಲಾನಿ ಗಲಯಂತ ಮತಾಭ್ಯ ಧಾವತ್. ಪದಚ್ಛೇದ. ವಿಘ್ನೇಶತಃ ವರಂ ಅವಾಪ್ಯ ಸುದುಷ್ಟ ದೈತ್ಯ ದೀರ್ಘಾಯು ಉತ್ತಮ ಬಲ ಕದನ ಪ್ರಿಯ ಅಭೂತ್. ನಿತ್ಯೋದ್ಧತಃ ಸಹ ಉತ ರಾಮಂ ಅವೇಕ್ಷ್ಯ ತಾಳವೃಂದಾತ್ ಫಲಾನಿ ಗಲಯಂತಂ ಅಥ ಅಭ್ಯದಾವತ್. ಈ ಧೇನುಕಾಸುರ ಯಾರು ಅಂತ ಹೇಳ್ತಾ ಇದ್ದಾರೆ. ಅವನಿಗೆ ವಿಘ್ನೇಶತಃ ವರಮವಾಪ್ಯ, ಗಣಪತಿಯ ವರ ಇತ್ತು, ಅದರಿಂದಾಗಿ ಅತ್ಯಂತ ದುಷ್ಟನಾದಂತಹ ಒಬ್ಬ ದೈತ್ಯ. ಅಷ್ಟು ಮಾತ್ರ ಅಲ್ಲ, ದೀರ್ಘಾಯು, ಆ ಗಣಪತಿಯ ವರದಿಂದಾಗಿ ಒಳ್ಳೆ ದೀರ್ಘವಾದಂತಹ ಆಯಸ್ಸು ಅವನಿಗಿತ್ತು. ಉತ್ತಮ ಬಲಹ, ಮಹಾಪರಾಕ್ರಮಶಾಲಿಯಾಗಿದ್ದ. ಮತ್ತು ಕದನ ಪ್ರಿಯ, ಅವನಿಗೆ ಗಲಾಟೆ ಅಂದ್ರೆ ತುಂಬಾ ಇಷ್ಟ, ಯುದ್ಧ ಅಂದ್ರೆ ಜಾಸ್ತಿ ಇಷ್ಟ. ಮತ್ತು ನಿತ್ಯ ಉದ್ಧತಃ, ಒಳ್ಳೆ ಉದ್ಧಟತನ ಇತ್ತು, ಅಂದ್ರೆ ತುಂಬಾ ಅಹಂಕಾರ, ಗರ್ವಿಷ್ಠ, ಉದ್ಧಟತನ, ಗಲಾಟೆ ಮಾಡುವಂತ ಸ್ವಭಾವ. ಈ ರೀತಿಯಾಗಿ ಆ ಗಣಪತಿಯ ವರದಿಂದಾಗಿ ಕೊಬ್ಬಿದಂತಹ ಒಬ್ಬ ಪರಾಕ್ರಮಿಯಾದಂತಹ ದೈತ್ಯ. ಅಂತಹ ದೈತ್ಯ ಆ ಧೇನುಕಾಸುರ ಕತ್ತೆಯ ರೂಪದಲ್ಲಿ ಅಲ್ಲಿ ಇದ್ದ, ಆ ಒಂದು ತಾಳೆ ಮರದ ಪ್ರದೇಶದಲ್ಲಿ. ಸಂದರ್ಭದಲ್ಲಿ ಆ ಎಲ್ಲ ಗೋಪಾಲಕರು, ಕೃಷ್ಣ ಬಲರಾಮ ಎಲ್ಲರೂ ಕೂಡ ಹೋದ್ರು. ಕೃಷ್ಣ ಬಲರಾಮನಿಗೆ ಹೇಳಿದ, ಅಣ್ಣ ಹಣ್ಣನ್ನ ಎಲ್ರಿಗೂ ಕೂಡ ಕಿತ್ತಿ ಕೊಟ್ಬಿಡು, ತಿನ್ಲಿ ಅಂತ ಹೇಳಿದ. ರಾಮ ಅಂದ್ರೆ ಬಲರಾಮ ತಾನೇ ಮಾಡಿದ, ತಾಲ ವೃಂದಾತ್ ಫಲಾನಿ ಗಲಯಂತ, ಆ ತಾಳೆ ಮರದ ಒಂದು ಹಣ್ಣುಗಳನ್ನು ತಾನೇ ಮಾಡಿದ. ಗಲಯಂತ, ಗಲಯಂತ ಅಂತ ಹೇಳಿ ಬೀಳ್ಸೋದು ಅಂತ, ಕೆಳಗಡೆ ಬೀಳ್ಸೋದು, ಕಲ್ಲು ಹೊಡೆದು ಕೆಳಗಡೆ ಬೀಳಿಸೋದು, ಈ ರೀತಿಯಾಗಿ ಬೀಳಿಸ್ತಾ ಇದ್ದ. ಈ ಸಂದರ್ಭದಲ್ಲಿ ಅದನ್ನು ನೋಡಿದಂತಹ ಆ ಯಾವ ಧೇನುಕಾಸುರ ಅಭ್ಯದಾವತ್, ಅಲ್ಲಿಗೆ ಓಡೋಡಿ ಬಂದ ಅಂತ. ಈ ರೀತಿಯಾಗಿ ಆ ಧೇನುಕಾಸುರನ ವನದಲ್ಲಿ ಇದ್ದಂತಹ ತಾಳೆ ಹಣ್ಣುಗಳನ್ನ ಬೀಳಿಸ್ತಾ ಇದ್ದಾಗ ಬಲರಾಮ ಬೀಳಿಸ್ತಾ ಇದ್ದ. ಅದನ್ನು ನೋಡಿದಂತಹ ಧೇನುಕಾಸುರ ಅಲ್ಲಿಗೆ
ಓಡೋಡಿ ಬಂದ. ಮುಂದೆ ತಸ್ಯ ಪ್ರಹಾರಂ ಅಭಿಕಾಂಕ್ಷತ ಆಶು ಪೃಷ್ಠ ಪಾದೌ ಪ್ರಗೃಹ್ಯ ತೃಣರಾಜ ಶಿರೋಹರತ್ಸಹ. ತಸ್ಮಿನ್ ಹತೆ ಖರತರೆ ಖರರೂಪ ದೈತ್ಯೆ ಸರ್ವೇ ಖರಾಶ್ಚ ಖರತಾಲ ವನಾಂತರಸ್ಥಾಃ. ಪ್ರಾಪುಃ ಖರಸ್ವರತರಾಃ ಖರ ರಾಕ್ಷಸಾರಿಂ ಕೃಷ್ಣಂ ಬಲೇನ ಸಹಿತಂ ನಿಹತಾಶ್ಚ ತೇನ. ಪದಚ್ಛೇದ. ತಸ್ಯ ಪ್ರಹಾರಂ ಅಭಿಕಾಂಕ್ಷತಃ ಆಶು ಪೃಷ್ಠಪಾದೌ ಪ್ರಗೃಹ್ಯ ತೃಣರಾಜ ಶಿರಃ ಅಹರತ್ ಸಹ. ತಸ್ಮಿನ್ ಹತೆ ಖರತರೆ ಖರರೂಪ ದೈತ್ಯೆ ಸರ್ವೇ ಖರಾಃ ಚ ಖರತಾಲವನಾಂತರಸ್ಥಾಃ ಪ್ರಾಪುಃ ಖರಸ್ವರತರಾಃ ಖರರಾಕ್ಷಸಾರಿಂ ಕೃಷ್ಣಂ ಬಲೇನ ಸಹಿತಂ ನಿಹತಾಃ ಚ ತೇನ. ಈ ಶ್ಲೋಕದಲ್ಲಿ ಆಚಾರ್ಯರು ಖರ 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 ಅಂತ ಅನೇಕ ರೀತಿಯ ಪ್ರಯೋಗ ಮಾಡ್ತಾರೆ. ಇದಕ್ಕೆ ಯಮಕ ಅಂತ ಕರೀತಾರೆ. ಅಂದ್ರೆ ಒಂದೇ ಪದವನ್ನ ಅನೇಕ ಸಲ ಪ್ರಯೋಗ ಮಾಡಿದ್ರೆ ಅದು ಯಮಕ ಅಂತ. ಹೀಗೆ ತಸ್ಯ ಪ್ರಹಾರಂ, ಬಲರಾಮ ಹಣ್ಣು ಕೀಳ್ತಾ ಇರೋದನ್ನು ನೋಡಿದ ಆ ದೈತ್ಯ. ತಕ್ಷಣದಲ್ಲಿ ತನ್ನ ಪೃಷ್ಠಪಾದ, ಹಿಂದಿನ ಕಾಲುಗಳಿಂದಾಗಿ, ಸಾಮಾನ್ಯವಾಗಿ ಕತ್ತೆ ಮತ್ತು ಕುದುರೆ ಇವುಗಳೆಲ್ಲ ಹಿಂದಿನ ಕಾಲಿನಿಂದ ಒದೆಯೋದು ಜಾಸ್ತಿ. ಹಿಂದಿನ ಕಾಲುಗಳನ್ನು ಎತ್ತಿ ಒದಲಿಕ್ಕೆಂದು ಶುರು ಮಾಡಿದಾಗ ತಕ್ಷಣ ಆ ಬಲರಾಮ ದೇವರು ಅವನ ಪೃಷ್ಠಪಾದವು ಪ್ರಗೃಹ್ಯ, ಹಿಂದಿನ ಕಾಲುಗಳನ್ನು, ಹಿಂಗಾಲುಗಳನ್ನು ಹಿಡಿದುಕೊಂಡು ತಿರುಗಿಸಿ ತಾವೇ ಮಾಡಿದರು. ತೃಣರಾಜ ಶಿರಃ ಅಹರತ್. ತೃಣರಾಜ ಅಂತ ಹೇಳಿದ್ರೆ ತಾಳೆ ಮರಕ್ಕೆ ತೃಣರಾಜ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ತಾಳೆ ಮರದ ಶಿರಹ, ಮೇಲ್ಭಾಗದ ತುದಿಗೆ ಎಸೆದು ಬಿಟ್ರು ಅಂತೆ. ಜೋರಾಗಿ ಅವನ ಕಾಲುಗಳನ್ನು ಹಿಡಿದು ತಿರುಗಿಸಿ ನೇರವಾಗಿ ಅವನನ್ನ ತಾಳೆ ಮರದ ಮೇಲ್ಗಡೆ ಎಸೆದು ಬಿಟ್ರು. ಈ ರೀತಿಯಾಗಿ ಎಸೆದಾಗ ತಸ್ಮಿನ್ ಹತೆ ಖರತರೆ. ಖರ ಅಂತ ಹೇಳಿದ್ರೆ ಒಂದು ಅರ್ಥ ಕ್ರೂರ ಅಂತ, ಇನ್ನೊಂದು ಅರ್ಥ ಅತ್ಯಂತ ಕರ್ಕಶವಾದದ್ದು, ಕೇಳಲಿಕ್ಕೆ ಸಾಧ್ಯವಾಗದೇ ಇರುವುದು ಅಂತ. ಇನ್ನೊಂದು ಖರ ಅಂತ ಹೇಳಿ ಕತ್ತೆಗೂ ಕೂಡ ಖರ ಅಂತ ಕರೀತಾರೆ. ಹೀಗೆ ತಸ್ಮಿನ್ ಹತೆ ಖರತರೆ, ಇಲ್ಲಿ ಖರತರ ಅಂತ ಹೇಳಿದ್ರೆ ಅತ್ಯಂತ ಕ್ರೂರನಾದಂತಹ ಖರರೂಪ ದೈತ್ಯ. ಇಲ್ಲಿ ಖರ ಅಂತ ಹೇಳಿದ್ರೆ ಕತ್ತೆ ಅಂತ ಅರ್ಥ. ಕತ್ತೆಯ ರೂಪದಲ್ಲಿದ್ದಂತಹ ಆ ದೈತ್ಯ ಸತ್ತು ಹೋದಾಗ ಸರ್ವೇ ಖರಾಹ, ಎಲ್ಲ ಕತ್ತೆಗಳು, ಅಂದ್ರೆ ಅವನು ಕತ್ತೆಗಳ ರಾಜನಂತೆ ಇದ್ದ. ಸೊ ಆ ಉದ್ಯಾನವನದಲ್ಲಿ ಇನ್ನಷ್ಟು ಕತ್ತೆಗಳಿದ್ವು. ಆ ಎಲ್ಲ ಕತ್ತೆಗಳು ಕೂಡ, ಅದು ಎಂತಹ ಕತ್ತೆಗಳು, ಖರತಾಲ ವನಾಂತರಸ್ಥಾಹ, ಆ ಒಂದು ತಾಳೆ ಮರದ ತೋಪಿನೊಳಗಡೆ ಇದ್ದಂತಹ ಎಲ್ಲ ಕತ್ತೆಗಳು ಕೂಡ ತಾವೇ ಮಾಡಿದು ಖರಸ್ವರ ತರಾಹ, ಅತ್ಯಂತ ತಮ್ಮ
ಕರ್ಕಶವಾದಂತಹ ಧ್ವನಿ. ಸಾಮಾನ್ಯವೇ ಕತ್ತೆ ಧ್ವನಿ ಅಂತ ಹೇಳಿದ್ರೆ ತುಂಬಾ ಕರ್ಕಶವಾದದ್ದು. ಅದರಲ್ಲಿ ಇವುಗಳೇನು ಸಾಮಾನ್ಯ ಕತ್ತೆಗಳಲ್ಲ, ದೈತ್ಯರೇ ಕತ್ತೆಗಳಾಗಿ ಹುಟ್ಟಿದ್ದಾರೆ. ಹಾಗಾಗಿ ಇನ್ನಷ್ಟು ಕರ್ಕಶ, ಕರಸ್ವರ ತರಾಹ, ತಮ್ಮ ಕರ್ಕಶವಾದಂತಹ ಧ್ವನಿಯಿಂದಾಗಿ ಎಲ್ಲ ಆ ಕತ್ತೆಗಳು ಕೂಡ ಖರ ರಾಕ್ಷಸಾರಿಂ, ಖರ ಎನ್ನುವಂತಹ ರಾಕ್ಷಸನ ಶತ್ರುವಾದಂತಹ, ಅರ್ಥಾತ್ ಆ ಧೇನುಕಾಸುರನನ್ನ ಸಂಹಾರ ಮಾಡಿದಂತಹ ಬಲರಾಮನನ್ನ ಮತ್ತು ಕೃಷ್ಣಂ ಬಲೇನ ಸಹಿತಂ ಕೃಷ್ಣಂ, ಬಲರಾಮನೊಂದಿಗೆ ಕೂಡಿದಂತಹ ಕೃಷ್ಣನನ್ನ ಅವರೇನ್ ಮಾಡಿದರು, ಪ್ರಾಪುಹು ಹತ್ರ ಬಂದು, ಅರ್ಥಾತ್ ಅವನ ಮೇಲೆ ಯುದ್ಧ ಮಾಡ್ಲಿಕ್ಕೆ ಅಂತ ಬರ್ತಾರೆ. ಮತ್ತು ನಿಹತಾಶ್ಚತೇನ, ಅವರಿಬ್ಬರು ಕೂಡ ಅಂದ್ರೆ ಕೃಷ್ಣ ಬಲರಾಮರಿಬ್ಬರು ಕೂಡ ಅವರನ್ನ ಸಂಹಾರ ಮಾಡ್ತಾ ಇದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಕೃಷ್ಣ ಅವರನ್ನ ಸಂಹಾರ ಮಾಡಿದ ಅಂತ. ಒಟ್ಟು ತಾತ್ಪರ್ಯ ಎಷ್ಟು, ಖರತರೆ ಅತ್ಯಂತ ಕ್ರೂರನಾದಂತಹ ಆ ಖರರೂಪ ದೈತ್ಯ, ಕತ್ತೆಯ ರೂಪದಲ್ಲಿ ಇದ್ದಂತಹ ಯಾವ ಧೇನುಕಾಸುರ ಸತ್ತಾಗ, ಸರ್ವೇ ಖರಾಹ ಖರತಾಲ ವನಾಂತರಸ್ಥಾಹ, ಎಲ್ಲಾ ಕತ್ತೆಗಳು ಕೂಡ ಖರತಾಲ ವನಾಂತರ ಅಂದ್ರೆ ಒಂದು ರೀತಿಯಲ್ಲಿ ಹಿಂದೆ ಹೇಳಿದಂತೆ ಇಲ್ಲಿ ತನಕ ಧೇನುಕಾಸುರ ಇಲ್ಲಿ ಇರುವ ತನಕ ಅದೇನಾಗಿತ್ತು, ಇನ್ನೊಬ್ಬರು ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಆ ತಾಳೆ ಮರದ ವನವೂ ಕೂಡ ಏನಾಗಿತ್ತು, ಖರ ಆಗಿತ್ತು, ಕ್ರೂರವಾಗಿತ್ತು. ಇನ್ನೊಬ್ಬರು ಪ್ರವೇಶ ಮಾಡಿದರೆ ಆ ಧೇನುಕಾಸುರ ಕೊಂದು ಬಿಡ್ತಾ ಇದ್ದ. ಹಾಗಾಗಿ ಖರರೂಪದ ಆ ದೈತ್ಯ ಸತ್ತಾಗ ಎಲ್ಲ ಕತ್ತೆಗಳು, ಕ್ರೂರವಾದಂತಹ ತಾಳೆಯ ವನದ ಒಳಗಡೆ ಇದ್ದಂತಹ ಎಲ್ಲ ಕತ್ತೆಗಳು ಖರಸ್ವರತರಹ ತಮ್ಮ ಕರ್ಕಶವಾದಂತಹ ಧ್ವನಿಯನ್ನು ಮಾಡ್ತಾ ಖರ ರಾಕ್ಷಸಾರಿಂ, ಕತ್ತೆಯ ರೂಪದಲ್ಲಿ ಇದ್ದಂತಹ ರಾಕ್ಷಸನನ್ನ ಕೊಂದಂತಹ ಕೃಷ್ಣನ ಮೇಲೆ ತಾವು ಆಕ್ರಮಣವನ್ನು ಮಾಡ್ತಾರೆ ಮತ್ತು ಅವನಿಂದಾಗಿ ಸತ್ತು ಹೋಗ್ತಾರೆ ಎಂಬುದಾಗಿ ಆಚಾರ್ಯರು ಒಂದು ಸ್ವಾರಸ್ಯಕರವಾದಂತಹ ರೂಪದಲ್ಲಿ ಈ ಶ್ಲೋಕವನ್ನ ನಮಗೆ ರಚನೆ ಮಾಡಿ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಈ ರೀತಿಯಾಗಿ ಆ ಎಲ್ಲ ರಾಕ್ಷಸರು ಕೂಡ ಸತ್ತು ಹೋಗ್ತಾರೆ. ಮುಂದೆ ಸರ್ವಾನ್ ನಿಹತ್ಯ ಖರರೂಪಧರಾಂಸ ದೈತ್ಯಾನ್ ವಿಘ್ನೇಶ್ವರಸ್ಯ ವರತಃ ಅನ್ಯಜನೈಃ ಅವಧ್ಯಾನ್. ಪಕ್ವಾನಿ ತಾಲ ಸುಫಲಾನಿ ನಿಜೇಷು ಚಾದಾತ್ ದುರ್ವಾರ ಪೌರುಷ ಗುಣೋದ್ಭರಿತೋ ರಮೇಶಃ. ಅವಚ್ಛೇದ ಸರ್ವಾನ್ ನಿಹತ್ಯ ಖರರೂಪಧರಾನ್ ಸಹ ದೈತ್ಯಾನ್ ವಿಘ್ನೇಶ್ವರಸ್ಯ ವರತಃ ಅನ್ಯಜನೈಃ ಅವಧ್ಯಾನ್ ಪಕ್ವಾನಿ ತಾಲ ಸುಫಲಾನಿ ನಿಜೇಷು ಚ ಆದಾತ್ ದುರ್ವಾರ ಪೌರುಷ ಗುಣೋದ್ಭರಿತಃ ರಮೇಶಃ. ಹೀಗೆ ವಿಘ್ನೇಶ್ವರಸ್ಯ ವರತಃ, ಗಣಪತಿಯ ವರದಿಂದಾಗಿ ಖರರೂಪಧರಾನ್ ದೈತ್ಯಾನ್, ಕತ್ತೆಯ ರೂಪದಲ್ಲಿ ಇದ್ದಂತಹ ದೈತ್ಯರೆಲ್ಲರೂ ಕೂಡ ಏನಾಗಿದ್ರು, ಅನ್ಯಜನೈಹಿ ಅವಧ್ಯ, ಬೇರೆಯವರಿಗೆ ಅವಧ್ಯರಾಗಿದ್ರು. ಅರ್ಥಾತ್ ಗಣಪತಿಯಿಂದ ತಾರತಮ್ಯದಲ್ಲಿ ಕೆಳಗಡೆ ಇರುವಂತಹ ಯಾರು ಕೂಡ ಅವರನ್ನು ಕೊಲ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿಯೇನೆ ಅವರಿಗಿಂತ ಉತ್ತಮನಾದಂತಹ, ಗಣಪತಿಗಿಂತ ಉತ್ತಮನಾದಂತಹ ಬಲರಾಮ ದೇವರು ಸಂಹಾರ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಹೀಗೆ ಆ ಗಣಪತಿಯ ವರದಿಂದಾಗಿ ಅವಧ್ಯರಾದಂತಹ ಆ ಎಲ್ಲ ದೈತ್ಯರನ್ನು ಕೂಡ ಪರಮಾತ್ಮ ಮತ್ತು ಯಾರು ಬಲರಾಮ ದೇವರು ಸಂಹಾರ ಮಾಡ್ತಾ ಇದ್ದಾರೆ. ಸಂಹಾರ ಮಾಡಿದ ಮೇಲೆ ಒಳ್ಳೆ ಪಕ್ವಾನಿ ತಾಲ ಸುಫಲಾನಿ, ಒಳ್ಳೆ ಪಕ್ವವಾದಂತಹ ಮಾಗಿದಂತಹ ಒಂದು ತಾಳೆ ಹಣ್ಣುಗಳನ್ನ ನಿಜೇಶು ಚಾದ, ತನ್ನ ಎಲ್ಲ ಗೋಪಾಲಕರಿಗೂ ಕೂಡ ಪರಮಾತ್ಮ ನೀಡಿದ. ಯಾಕೆಂತ ಹೇಳಿ ಪರಮಾತ್ಮ ಎಂಥವನು, ದುರ್ವಾರ ಪೌರುಷ ಗುಣೋದ್ಭರಿತ, ಪರಮಾತ್ಮನ ಆ ಒಂದು ಪರಾಕ್ರಮವನ್ನ ದುರ್ವಾರ
ಅಂದ್ರೆ ಯಾರು ಕೂಡ ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತೆ. ಅದು ಗಣಪತಿಯ ವರವೇ ಆಗಿರಲಿ, ರುದ್ರನ ವರವೇ ಆಗಿರಲಿ, ಷಣ್ಮುಖನ ವರವೇ ಆಗಿರಲಿ, ಕೊನೆಗೆ ಬ್ರಹ್ಮದೇವರ ವರವೇ ಆಗಿರಲಿ, ಎಲ್ಲವನ್ನೂ ಕೂಡ ಮೀರಿ ನಿಲ್ಲುವಂತಹ ಸಾಮರ್ಥ್ಯ ಅದು ಪರಮಾತ್ಮನ ಸಾಮರ್ಥ್ಯ. ಅಂತಹ ಒಳ್ಳೆ ಪೌರುಷದಿಂದ, ಪರಾಕ್ರಮದಿಂದ ಕೂಡಿದಂತಹ ಪರಮಾತ್ಮ ತಾನು ಈ ರೀತಿಯಾಗಿ ಅವರೆಲ್ಲರನ್ನು ಕೂಡ ಸಂಹಾರ ಮಾಡಿದ. ಅಂದ್ರೆ ಪ್ರಧಾನವಾಗಿ ಧೇನುಕಾಸುರನನ್ನು ಸಂಹಾರ ಮಾಡಿದ್ದು ಯಾರು? ಬಲರಾಮ. ಜೊತೆಗೆ ಉಳಿದವರನ್ನು ಕೂಡ ಕತ್ತೆಗಳನ್ನು ಕೂಡ ಪರಮಾತ್ಮ ಮತ್ತು ಯಾರು ಬಲರಾಮ ಇಬ್ಬರು ಕೂಡ ಸೇರಿಕೊಂಡು ಸಂಹಾರ ಮಾಡ್ತಾರೆ. ಈ ರೀತಿಯಾಗಿ ಪರಮಾತ್ಮ ಆ ತಾಳೆ ಹಣ್ಣುಗಳನ್ನು ತನ್ನ ಗೋಪಾಲಕರಿಗೆ ಕೊಡುವಂತಹ ನೆಪದಲ್ಲಿ ಅಲ್ಲಿಗೆ ಪ್ರವೇಶ ಮಾಡಿ ಅಲ್ಲಿ ಇದ್ದಂತಹ ಧೇನುಕಾಸುರ ಮತ್ತು ಉಳಿದ ಎಲ್ಲ ಸಹಚರರನ್ನು ಕೂಡ ಸಂಹಾರ ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದೆ ಅನೇಕ ದೈತ್ಯರ ಸಂಹಾರದ ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಆ ವಿಚಾರವನ್ನ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.